ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ? ಕರ್ಮಣ್ಯೇವಾಧಿಕಾರಸ್ಥೆ ನಾ ಫಲೇಶು ಕದಾಚನ. ನಮ್ಮ ತಂದೆ ವಿದ್ಯಾವಂತರು, 1ನೇ ಕ್ಲಾಸ್ ಮಾತ್ರ ಓದ್ದವರು. ಅವ್ರಿಗೆ ನಾನು ಕೇಳಿದೆ, ಅಪ್ಪ ವಾಸ್ತು ಅಂದರೆ ಏನು ಅಂತ. GOD ಅಂತ ಇದೆ ಅಂತ ಅಂದ್ಕೊ. GOD ಅಂದ್ರೇನು? ಗಾಡ್. ಇನ್ನು ಬೇಕಾಬಿಟ್ಟು ವಾಸ್ತುನೇ ಇಲ್ಲ ಅಂತಾರಲ್ಲ ಕೆಲವು ಮನೆಯಲ್ಲಿ, ಆ ಥರ ನಾವು ಜೀವನ ಮಾಡಿದ್ರೆ ಅಂತಹ ಪರಿಸ್ಥಿತಿನಲ್ಲಿ ನಮ್ಮ ಜೀವನ ಅರ್ಥಹೀನವಾಗಿಬಿಡುತ್ತೆ. ಸರ್ವರಿಗೂ ನಮಸ್ಕಾರ. ನಾನು ನಿಮ್ಮ ಆತ್ಮೀಯ ವಾಸ್ತುಗುರು, ವಾಸ್ತುಯೋಗಿ ಡಾಕ್ಟರ್ ರಮೇಶ್ ಕಾಮತ್. ನಮ್ಮ ತಂದೆ ವಿದ್ಯಾವಂತರು, 1ನೇ ಕ್ಲಾಸ್ ಮಾತ್ರ ಓದ್ದವರು. ಭಗವಾನ್ ನಿತ್ಯಾನಂದರ ಆಶೀರ್ವಾದ ಪಡೆದಾದ್ಮೇಲೆ ಕೋಟ್ಯಾಧಿಪತಿಗಳಾದರು. ಮೈಸೂರಿಗೆ ಬಂದು ಬಿಸ್ನೆಸ್ ಶುರು ಮಾಡಿ. ಅವ್ರಿಗೆ ನಾನು ಕೇಳಿದೆ, ಅಪ್ಪ ವಾಸ್ತು ಅಂದರೆ ಏನು ಅಂತ. ಅವರು ತುಂಬ ಸುಲಭವಾಗಿ ವಾಸ್ತು ಶಾಸ್ತ್ರವನ್ನು ನಂಗೆ ಹೇಳಿದ್ರು. ನನಗೆ ಗೊತ್ತಿಲ್ಲಪ್ಪ, ಆದರೆ ನನಗೆ ತಿಳಿದ ಮಟ್ಟಿಗೆ ವಾಸ್ತು ಅಂದರೆ ಏನು ಹೇಳ್ತೀನಿ. ಸ್ವಲ್ಪ ಮಟ್ಟಿಗೆ ಇಂಗ್ಲೀಷ್ ಕಲ್ತಿದ್ದೀನಿ ನಾನಿವಾಗ ಮೈಸೂರಿಗೆ ಬಂದಾದಮೇಲೆ. GOD ಅಂತ ಇದೆ ಅಂತ ಅಂದ್ಕೊ. GOD ಅಂದ್ರೇನು? ಗಾಡ್. ನಮಸ್ಕಾರ ಮಾಡಬೇಕಪ್ಪ, ಗಾಡ್, ಭಗವಂತ. ಅದೇ GODನ ಅವ್ರು ಹೇಳಿದ್ರು DOG ಅಂತ ಮಾಡಬಹುದು. ಡಾಗ್. ಡಾಗ್ ಅಂದರೆ 2-3 ತರಹ ನಮಗೆ ಅದ್ರ ಬಗ್ಗೆ ಕೆಲವು ಸಲ ಗೌರವ ಬರ್ಬೋದು, ನಾರಾಯಣ ಅಂತ ಅನ್ಕೋಬೋದು. ಇನ್ನು ನಾಯಿಪಾಡಪ್ಪ, ನನ್ನದು ನಾಯಿಪಾಡು ಮಾತ್ರ ಯಾರಿಗೂ ಆಗಬಾರ್ದಪ್ಪ, ಈ ಥರ ಏನೋ ಒಂದು ಕಲ್ಪನೆ ಉಂಟಾಗತ್ತೆ. ಇನ್ನೊಂದು ಹೇಳಿದ್ರು ಅವರು, ODG ಅಂತನೂ ಮಾಡ್ಬೋದು. ODG ಅಂದ್ರೇನು? ಅರ್ಥಹೀನ, ಅರ್ಥನೇ ಇಲ್ಲ ಅದಕ್ಕೆ. ಯಾವ ಡಿಕ್ಷನರಿ ತೆಗೆದ್ರು ODG ಅನ್ನೋದಕ್ಕೆ ಅರ್ಥ ಇಲ್ಲ. ಹಾಗೆ ಈ ಪಂಚಭೂತ ತತ್ವಗಳನ್ನ ಒಂದು ಸರಿ ಪ್ರಮಾಣದಲ್ಲಿ ಮನೆಯಲ್ಲಿ, ನಾವು ವಾಸಿಸೋ ಜಾಗದಲ್ಲಿ, ನಾವು ನಿರ್ವಹಿಸೋ ಕೆಲಸ ಮಾಡೋ ಜಾಗದಲ್ಲಿ, ನಮ್ಮ ಸಮಾಜದಲ್ಲಿ ಎಲ್ಲ ಕಡೆ ಇದನ್ನು ಸಮ ಪ್ರಮಾಣದಲ್ಲಿ ಇಟ್ಟಾಗ ಅದು ಗಾಡ್ ಅಂತ ಅನ್ನಿಸ್ಕೊಳತ್ತೆ. ದೇವರಂತಹ ಭಕ್ತಿ ಬರುತ್ತೆ. ದೇವ್ರು ನಮ್ಗೆ ಯಾವ ರೀತಿ ಒಳ್ಳೇದು ಮಾಡೋದು ಮಾತ್ರ ಎಲ್ಲ ಒಳ್ಳೇದಾಗ್ತಾ ಹೋಗುತ್ತೆ. ಅದನ್ನೇ ಡಾಗ್ ಮಾಡಿಬಿಟ್ರೆ ಎಲ್ಲೆಲ್ಲೋ ಏನೇನೋ ಯಾವ ಜಾಗದಲ್ಲಿ ಏನು ಮಾಡಬಾರ್ದು ಅದನ್ನೆಲ್ಲ ನಾವು ಮಾಡಿದ್ರೆ, ಅಗ್ನಿತತ್ವ ಇರೋ ಜಾಗದಲ್ಲಿ ಏನೋ ಒಂದು ನಾವು ಬೇರೆ ತತ್ವಗಳು ಅದಕ್ಕರ ಕಾರ್ಯಾಚರಣೆಗಳು ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಜೀವನದಲ್ಲಿ ಒಂದಲ್ಲ ಒಂದು ತೊಂದರೆಗೆ ಸಿಕ್ಕಾಕೊಡ್ತೀವಿ. ನಾಯಿಪಾಡಾಗ್ಬಿಡತ್ತೆ. ಇನ್ನು ಬೇಕಾಬಿಟ್ಟು ವಾಸ್ತುನೇ ಇಲ್ಲ ಅಂತಾರಲ್ಲ ಕೆಲವು ಮನೆಯಲ್ಲಿ, ಆ ಥರ ನಾವು ಜೀವನ ಮಾಡಿದ್ರೆ ಅಂತಹ ಪರಿಸ್ಥಿತಿನಲ್ಲಿ ನಮ್ಮ ಜೀವನ ಅರ್ಥಹೀನವಾಗಿಬಿಡುತ್ತೆ. ಆದ್ದರಿಂದ ಹೇಳೋದು, ವಾಸ್ತುವಿನ ಪ್ರಕಾರ ನೀವು ಅದನ್ನು ಗಾಡ್ ಮಾಡ್ಕೊಳ್ಳಿ. ಪಂಚಭೂತ ತತ್ವಗಳು ಎಲ್ಲೆಲ್ಲಿರಬೇಕು, ಆಯಾ ಜಾಗದಲ್ಲಿ ಏನೇನು ಕಾರ್ಯನಿರ್ವಹಿಸಬೇಕು ಅಂತ ಕಾರ್ಯನಿರ್ವಹಣೆ ಮಾಡಿ. ನನಗೆ ಗಂಗಾಧರ ಶಾಸ್ತ್ರಿಗಳು ಅಂತ ಒಬ್ಬರು ಮೈಸೂರಿನಲ್ಲಿ, ಅವ್ರು ನನಗೆ ವಾಸ್ತುಶಾಸ್ತ್ರವನ್ನು ಸ್ವಲ್ಪ ಮಟ್ಟಿಗೆ ಹೇಳಿಕೊಟ್ರು ಅನ್ನೋಕ್ಕಿಂತ ಹೆಚ್ಚಿಗೆ ಅವ್ರು ಬೇರೆಯವ್ರಿಗೆ ಉಪದೇಶ ಮಾಡ್ತಾಯಿದ್ರು. ನನ್ನ ಕಿವಿಗೆ ಬಿದ್ದು ವಾಸ್ತುಶಾಸ್ತ್ರ ನಾನು ಕಲಿತ್ಕೊಡ್ತಾ ಬಂದೆ. ಅವ್ರೊಂದ್ಸಲ ಯಾರಿಗೋ ಪಾಪ 80 ವರ್ಷ ಆಗಿತ್ತು, ತಪ್ಪಾಗಿ ಶೌಚಾಲಯವನ್ನು ನೀನು ಈಶಾನ್ಯದಲ್ಲಿ ಹಾಕೋ ಅಂತ ಹೇಳಿಬಿಟ್ರು. ನಾನು ತಕ್ಷಣ ಬಾಯಪಡು, ಗುರುಗಳೇ ಶೌಚಾಲಯ ಈಶಾನ್ಯದಲ್ಲಿ ಇರಬಾರ್ದಲ್ವ, ಅದು ದೇವಮೂಲೆ ಅಲ್ವಾ ಅಂದೆ. ಕೂತ್ಕೊಡೋ, ಯಾರೋ ನಿನಗೆ ಕೇಳಿದ್ದು ಅಂತ ಬೈದರು. ಅವ್ರು ಹೋದ್ಮೇಲೆ ಹೇಳಿದ್ರು ನನಗೆ, ನಿಜ ಕಣೋ, ನಿನಗೆ ಯಾವುದೋ ಶಕ್ತಿ ಇದೆ ಕಣೋ. ಇಲ್ಲ ಗುರುಗಳೇ, ನೀವೇ ಹೇಳಿದ ಕಿವಿಗಳು ಬಂದು ಅದನ್ನೇ ನಿಮಗೆ ಹೇಳಿದೆ. ಇಲ್ಲ ಮಗನೇ, ನಿನ್ಗೆ ಏನೋ ಒಂದಿದೆ ಅಂಥೇಳಿ ನನ್ನನ್ನು ತಪ್ಪಿಕೊಂಡು ವಾಸ್ತು ಸೂಕ್ತ ಅಂತ ಹೇಳ್ಕೊಟ್ರು. ಅಂದರೆ ದಿನನಿತ್ಯ ರಾತ್ರಿ ವಾಸ್ತು ಸೂಕ್ತ ಹೇಳಪ್ಪ, ನಿನಗೆ ಸಿದ್ಧಿ ಆಗುತ್ತೆ. ಸಂಗೀತದಲ್ಲಿ ಹೇಗೆ ಸಿದ್ಧಿ ಅಂತಾರಲ್ಲ, 7 ಸ್ವರಗಳು ತಗೊಂಡು ಗಂಟೆಗಟ್ಟಲೆ ಅದರ ಆಲಾಪನೆ ಶುರು ಮಾಡ್ತಾರೆ, ಅದು ಸಿದ್ಧಿ. ಆ ತರಹ ಒಂದು ಸಿದ್ಧಿ ಆಗತ್ತೆ ಅಂತ ಹೇಳೋದು. ನನಗೆ ಗೊತ್ತಾಗಲಿಲ್ಲ ಸಿದ್ಧಿ ಅಂದ್ರೇನು ಅಂತ. ಸುಮಾರು ಒಂದು 7-8 ವರ್ಷದ ನಂತರ ಅದು ಸಿದ್ಧಿ ಗೊತ್ತಾಯ್ತು ನನಗೆ. ಏನಪ್ಪ ಅಂತ ಹೇಳಿದ್ರೆ, ನನಗೆ ನೀವು ಕಣ್ಣಿಗೆ ಬಟ್ಟೆ ಕಟ್ಟಿಬಿಟ್ಟು ರಸ್ತೆನಲ್ಲ ಎಲ್ಲೆಲ್ಲೋ ಕರ್ಕೊಂಡೋಗ್ಬಿಟ್ಟು ಸುತ್ತಾಡ್ಬಿಟ್ಟು ಎಲ್ಲೋ ಒಂದು ಕಡೆ ನಿಲ್ಲಿಸ್ಬಿಟ್ಟು ಇದು ಯಾವ ದಿಕ್ಕು ಅಂತ ಕೇಳಿದ್ರೆ ನನ್ನ ಕಣ್ಣು ಮುಂದಿರೋ ದಿಕ್ಕನ್ನು ಹೇಳಬಲ್ಲೆ. ಅದು ಸಿದ್ಧಿ. ಪ್ರಕೃತಿ ಜೊತೆಗೆ ಒಂದಾಗ್ತೀವಿ. ಅದೇ ಥರ ಇನ್ನೊಬ್ಬರು ಗುರುಗಳು ಹೇಳಿದ್ರು, ನೋಡು, ಇದನ್ನು ನೀನು ಮಾರ್ಕೊಡ್ಬಾರ್ದು, ಉಚಿತವಾಗಿ ಕೊಡಬೇಕು. ಇದು ನಿನ್ನ ಶಾಸ್ತ್ರವಲ್ಲ, ಭಗವಂತನ ಶಾಸ್ತ್ರ ಇದು. ಯಾವುದೇ ಕಾರಣಕ್ಕೆ ಇದನ್ನು ಮಾರ್ಕೋಬಾರ್ದು. ಇನ್ನೊಂದು ಸೂಚನೆ ಕೊಟ್ಟರು,
ಯಾರು ವಾಸ್ತು ಸಲಹೆ ನಿನ್ನ ಹತ್ರ ತೆಗೆದುಕೊಡ್ತಾರಲ್ಲ ಅವ್ರು ಹೇಳಬೇಕು ಉಚಿತವಾಗಿ ತೆಗೆದುಕೋಬೇಡ. ಏನು ತದ್ವಿರುದ್ಧ ಒಂದು ವಾಸ್ತುಶಾಸ್ತ್ರವನ್ನು ಹೇಳಿದಾಗ ದುಡ್ಡು ತಗೋಬಾರ್ದಂತೆ, ಅವರು ಪಡೆಯೋರು ಉಚಿತವಾಗಿ ಪಡಿಬಾರ್ದಂತೆ. ಯಥಾನುಶಕ್ತಿ ₹1 ಅದು ಗುರು ಕಾಣಿಕೆ ಅಂತ ಕೊಟ್ಟು ತಗೊಳ್ಬೇಕು ಅಂತ ಹೇಳು. ಅದನ್ನು ನಿನ್ನ ಉಪಯೋಗಕ್ಕೆ ಉಪಯೋಗಿಸ್ಬೇಕು ಅಂತಿಲ್ಲ, ಬೇರೆ ಯಾವುದೇ ಕಾರಣಕ್ಕೆ ಉಪಯೋಗಿಸ್ತವ್ರು ಕೊಟ್ಟ ದುಡ್ಡನ್ನು. ನೋಡ್ರಿ ಎಷ್ಟು ಚೆನ್ನಾಗಿದೆ ಅದು. ಒಂದು ಕಡೆ ನಾವು ತಗೊಳ್ಬಾರ್ದು, ಮತ್ತೊಂದು ಕಡೆ ಉಚಿತವಾಗಿ ಪಡೀಬಾರ್ದು. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ನೀವು ಮುಂದೆ ಇದೇ ಶಾಸ್ತ್ರವನ್ನು ನಾನು ನನ್ನ ಜೀವನದಲ್ಲಿ ಅಳವಡಿಸ್ಕೊಡ್ತೀನಿ ಅಂತ ಅಂದ್ಕೊಂಡಾಗ ದಯವಿಟ್ಟು ಇದನ್ನು ಮನದಟ್ಟು ಮಾಡಿಕೊಳ್ಳಿ. ಯಾರೆಂದರೂ ಕೂಡ ಪ್ರತಿಫಲಾಪೇಕ್ಷೆ ಇಲ್ಲದೆ ತೆಗೆದುಕೊಳ್ಳಿ. ನಿಮ್ಗೇನು ಸಿಗುತ್ತೆ? ಭಗವದ್ಗೀತೆಯಲ್ಲಿ ಏನು ಹೇಳಿದ್ದಾರೆ? ಕರ್ಮಣ್ಯೇವಾಧಿಕಾರಸ್ಥೆ ನಾ ಫಲೇಶು ಕದಾಚನ. ಫಲದ ಬಗ್ಗೆ ನಿಂಗೆ ಗಮನ ಬಿಟ್ಟುಬಿಡು, ಮಾಡೋ ಕೆಲಸ ಮಾಡ್ತಾ ಇರೋ, ಕೊಡೋದು ಬಿಡೋದು ನನಗೆ ಬಿಟ್ಟಿದ್ದು ಅಂತ ಹೇಳುತ್ತೆ ಭಗವದ್ಗೀತೆ. ಆ ಥರ ನಿಮ್ಮ ಪ್ರೊಫೆಷನ್ ಬೇರೆ ಯಾವುದೇ ಇಟ್ಕೊಳ್ಳಿ, ನಂತರ ಇದನ್ನು ಉಚಿತವಾಗಿ ಕೊಡಿ ಅಂತ ಹೇಳ್ತೇನೆ. ಇವತ್ತಿಗೆ ಎಷ್ಟು ಸಾಕು ಅಂತ ಅಂದ್ಕೊಡ್ತೇನೆ. ನಮಸ್ಕಾರ.